ನಾವಿವತ್ತು ಜಯನಗರದ ಶ್ರೀ ಅಂಬಾಭವಾನಿ ಮಹಿಳಾ ಸಮಾಜ ಸೇವಾ ಒಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ದುರ್ಗಾ ಮಾತಾ ನವದುರ್ಗೆಯ ಒಂದು 8ನೇ ವರ್ಷದ ಒಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈ ಜಯನಗರದಲ್ಲಿದ್ದೀವಿ. ಜೊತೆಗೆ ಏನಂತಂದ್ರೆ ಹಿಂಬದಿಯಲ್ಲಿ ಕಾಣ್ತಾ ಇದ್ದೀವಿ ಒಂದು ಮಹಿಳೆಯರಾಯ್ತು ಒಂದು ತುಂಬಾ ಉತ್ಸುಕತೆಯಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜೊತೆಗೆ ಏನಂತಂದ್ರೆ ಅಲಂಕಾರದಲ್ಲಿ ಶೋಭಿತಳಾದಂತ ದೇವಿಯನ್ನ ಒಂದು ಗೋಂದಲಿ ಕಾರ್ಯಕ್ರಮ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾ ಇದ್ರೆ. ಬನ್ನಿ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡೋಣ. ಕೆಎಸ್ ನ್ಯೂಸ್ಗೆ ಸ್ವಾಗತ. ಎಲ್ಲರಿಗೂ ನವರಾತ್ರಿ ದಸರಾ ಹಬ್ಬದ ಶುಭಾಶಯಗಳು. ಶ್ರೀ ಅಂಬಾಭವಾನಿ ಮಹಿಳಾ ಸಮಾಜ ಸೇವಾ ಸಂಘದ ವತಿಯಿಂದ ಅಂಬಾಭವಾನಿ ಮೂರ್ತಿ ಪ್ರತಿಷ್ಠಾಪನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮುಧೋಳ್ ಜಯನಗರದಲ್ಲಿ ಶ್ರೀ ಅಂಬಾಭವಾನಿ ಮಹಿಳಾ ಸಮಾಜ ಸೇವಾ ಸಂಘದ ವತಿಯಿಂದ ಅಂಬಾಭವಾನಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ಗಾಂಧಿ ಸರ್ಕಲ್, ಶಿವಾಜಿ ಸರ್ಕಲ್ ಹಾಗೂ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಸಾಗಿ ಬಂದು ಜಯನಗರದಲ್ಲಿ ದೇವಿಯನ್ನ ಪ್ರತಿಷ್ಠಾಪಿಸಲಾಯಿತು. ಶ್ರೀ ಅಂಬಾಭವಾನಿ ಮಹಿಳಾ ಸಮಾಜ ಸೇವಾ ಸಂಘ ಸತತ 8 ವರ್ಷಗಳಿಂದಲೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡುತ್ತಾ ಬಂದಿರುವುದು. 9 ದಿನಗಳು ಕಾರ್ಯಕ್ರಮದಲ್ಲಿ ದಾಂಡಿಯಾ, ಗೋಂದಳಿ, ಮಕ್ಕಳ ಕ್ರೀಡಾಕೂಟಗಳು ಸೇರಿದಂತೆ ಅನ್ನಪ್ರಸಾದ, ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ ಸಹ ಹಮ್ಮಿಕೊಳ್ಳಲಾಗಿದೆ ಎಂದು ಭವಾನಿ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ವಿಮಲಾ ಪ್ರಕಾಶ್ ಯಾದವ್ ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ನವರಾತ್ರಿ ಹಬ್ಬವು ವಿಜೃಂಭಣೆಯಿಂದ ಅಂಬಾಭವಾನಿ ಮಹಿಳಾ ಸೇವಾ ಸಮಿತಿ ಜಯನಗರ ವತಿಯಿಂದ ಆಚರಿಸಲಾಗ್ತಾ ಇದೆ. ಇಲ್ಲಿ ಪ್ರತಿ ವರ್ಷವೂ ಇದು 8ನೇ ವರ್ಷದ ಸಂಭ್ರಮಾಚರಣೆ. ಪ್ರತಿ ವರ್ಷ ಇದು ಗಾಂಧಿ ಸರ್ಕಲ್ ಯಲ್ಲಮ್ಮ ಗುಡಿಯಿಂದ ಇದು ವಿಜೃಂಭಣೆಯಿಂದ ಸ್ವಾಗತ ಮಾಡ್ತೀವಿ. ಒಂದು ದೊಡ್ಡ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಸ್ವಾಗತ ಮಾಡ್ತಾ ಇದ್ದೇವೆ. ಅದರ ಮರುದಿನ ಗೊಂದಲವನ್ನು ಹಾಕ್ತಾ ಇದ್ದೇವೆ. ಗೊಂದಲ ಹೆಂಗಂತಂದ್ರೆ ಮುತ್ತೈದೆಯರಿಗೆ ಉಡಿ ತುಂಬುವ ಮೂಲಕ ಗೊಂದಲವನ್ನು ಹಾಕ್ತಾ ಇದ್ದೇವೆ. ಮತ್ತು ಈ ವರ್ಷದ ಮತ್ತು ವಿಶೇಷ ಏನಪ್ಪಾ ಅಂತಂದ್ರೆ ಇದೇ ಬರುವ ಮಂಗಳವಾರ ವಿಶ್ವೇಶ್ವರನಗರ ಮಾತೆಯರಿಂದ ದುರ್ಗಾ ಸಪ್ತಸತಿ ಪಾರಾಯಣವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಇದಕ್ಕೆ ಆಗಮಿಸಬೇಕನ್ನ ನಾನು ಎಲ್ಲ ತಾಯಂದಿರ ಪರವಾಗಿ ಕೇಳಿಕೊಳ್ತೇನೆ. ಅಂಬಾಭವಾನಿ ಫಸ್ಟ್ ಮಾಡ್ಬೇಕಂದ್ರೆ ಎಲ್ಲರೂ ಹೆಣ್ಮಕ್ಳು ಕೂಡಿ ಮಾಡಾಕ್ತೀವಿ. ಇದು ಎಲ್ಲರೂ ಸಹಾಯ ಮಾಡ್ತಾರೆ ನಮ್ಗೆ ಎಲ್ಲರೂ ನಮ್ಮ ಏರಿಯಾದಂಗ. ಅದಕ್ಕೆ ನಾವು ಎಲ್ಲರೂ ಹೆಣ್ಮಕ್ಳು ನಾವು ಓಡಾಡಿ ಮಾಡ್ಕೋತೀವಿ. ಅಂಬಾಭವಾನಿ ಕಮಿಟಿದಿಂದ ದೇವಿದು ಉತ್ಸವ ಚಂದ ಮಾಡ್ತೀವಿ. 10 ದಿನ 10 ಅವತಾರ ಇರ್ತೈತೆ. 10 ದಿನ 10 ಮಂದಿ ದಾಂಡೆ ಆಟ, ಲಿಂಬಿ ಆಟ, ಲಿಂಬಿಗೆ ಆಟ, ಕುರ್ಚಿ ಆಟ, ರಂಗೋಲಿ ಸ್ಪರ್ಧಾ, ಹಾಡ ಆಡೋದು, ಮತ್ತು ಎಲ್ಲರೂ ಇದನ್ನ ಸರ್ವತ ಹೆಣ್ಮಕ್ಳು ಗಂಡ್ಮಕ್ಳು. ಪ್ರವೀಣ್ ಯಾದವ್ ಜೊತೆಗೆ ಮಹೇಶ್ ದೇಮಶೆಟ್ಟಿ, ಕೆಎಸ್ ನ್ಯೂಸ್ ಮುಧೋಳ್. Mama,